ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ರೂಮಿಂದ ಹೊರಟಿದ್ದು ನಮ್ಮ ಬಾಸ್ತು ಟೈರ್ ಏರ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ಏರ್ ಫಿಲ್ ಮಾಡ್ಕೊತಾರೆ. ಅಲ್ಲಿ ಹಿಂದೆ ಇದ್ದಾರಲ್ಲ ಅವ್ರ ಹತ್ರನೇ ಮ್ಯಾಪ್ ಇರೋದು. ಇನ್ನು 3 ಗಾಡಿ ಮುಂದೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನಾವು ಹೋಗ್ಬೇಕು ಇವಾಗ ಇವ್ರದ್ದು ಫಿಲ್ ಆಗಿದ ತಕ್ಷಣ. ಆಲ್ಮೋಸ್ಟ್ ಆಯಿತು ಅಂದ್ಕೊತೀನಿ, ಬಿಸ್ತಾ ಇದ್ದಂಗೆ ಅವ್ರೆ ಅವನೀಗ ಈ ಥರನೇ ಇಲ್ಲೆಲ್ಲ. ಯಾರ ಮೇಲೆ ಒಂಚೂರು ಡೌಟ್ ಇತ್ತು ಅಂದ್ರೂ ಎಲ್ಲ ಗಾಡಿ ನಿಲ್ಲಿಸಿ ಬಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ. ನೋಡಿ ಅಯ್ಯ ತಿಕ್ಕ ಹೊರ್ಕೊಂಬಿಟ್ಟವ್ರು ಇವನ್ನ ಮಾತ್ರ ಚೆಕ್ ಮಾಡಿದ್ದಕ್ಕೆ. ನಿನ್ನೆ ಎಲ್ಲ ನಮ್ಮನ್ನೆಲ್ಲ ನಿಲ್ಸಿದ್ರು, ಯಾರೂ ಡಾಕ್ಯುಮೆಂಟ್ಸು ಕೇಳಿಲ್ಲ ಏನಿಲ್ಲ, ಹೋಗ್ರಿ ಅಂದ್ಬಿಟ್ರು. ಮಕ ನೋಡೇ ಗೊತ್ತಾಗೋಯ್ತಾರೆ ಅವ್ರೆ ಅಂತ. ಅರೆ ತುಂಬ ಜನ ಬೈಕರ್ಸ್ ಇದ್ದಾರೆ ಗೈಸ್, ಎಲ್ಲ ನಾವೇ ತುಂಬ್ಕೊಂಬಂದಿದ್ದೀವಿ, ನಮಗಿನ್ನ ಡಬಲ್ ಆಗಿ ತುಂಬ್ಕೊಂಬಂದವ್ರೆ ಎಲ್ಲರೂ. ರಾಕೇಶ್ ಮುಂದೆ ಬಾರಪ್ಪ ಹೋಗೋಣ ಅಂದರು, ನಾನು ಕೇಳಲಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ ಮನುಷ್ಯ, ನೋಡ್ಬೇಕು ಇವಾಗ ಹೋಗಿ. ಗುರು ನಮ್ಮ ಹತ್ರ ಸಿಮ್ ಇರಲಿಲ್ಲ, ಏನಕ್ಕೂ ಸಿಮ್ ತೊಗೊಂಬಿಡೋಣ ಅಂತ ರಾಕೇಶ್ವರ ನಿಲ್ಲಿಸ್ಬಿಟ್ಟು ಒಂದು ಸಿಮ್ ತೊಗೊಂಬಿಡೋಣ ಬ್ರೋ, ನನ್ನ ಮಕ್ಕಳನ್ನೆಲ್ಲ ನಂಬೋಕ್ಕಾಗಲ್ಲ, ಹೋಯ್ತಾ ಇರ್ತಾರೆ ನಿಂತ್ಕೊಂತಾರೆ. ಗೈಸ್ ಈ ಗಾಡಿ ಐತಲ್ಲ ನನ್ನ ಮಗಂದು 220 ಅವರು ಹೆವಿ ಪುಕ್ಲ ನನ್ನ ಮಗ ಅಪ್ಪ ಬರ್ತಾ ಇರ್ತಾರೆ 80-90ರಲ್ಲಿ ಟಕ್ಕಂತ 30-40 ಬಂದ್ಬಿಡ್ತಾರೆ. ಅಯ್ಯಪ್ಪ ಎಲ್ಲೋದ ಬಿದ್ದಿದ್ದು ಅಂತ ಹುಡಿಕೊಂಡು ಹೋಗ್ಬೇಕಾಯ್ತದೆ ತಿರ್ಗಾ. ನಾವು ಆ ಥರ ಮಾಡ್ತಾನೆ ಅಯ್ಯಪ್ಪ. ಅದಕ್ಕೆ ನಾವು ಫಸ್ಟ್ ಅಯ್ಯಪ್ಪಂಗೊಂದು ನಮ್ಗೊಂದು ಸಿಮ್ ಇಸ್ಕೊತಾ ಇದ್ದೀವಿ. ಠಾಕೂರ್ ಅಂತೂ ಇವಾಗ ತಲೆ ಕೆಡ್ಸ್ಕೊಳ್ಳಲ್ಲ, ಯಾವನ್ ಹೆಂಗನ ಹೋಗ್ರಪ್ಪ ಅಂತ ಸತ್ತೋಗ್ತಾರೆ. ನೋಡಿ ಇಲ್ಲೇ ಇವರೇ ಠಾಕೂರ್. ಮಸ್ತು ಜಾಲಿ ಗುರು, ಎಲ್ಲರೂ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಜಾಲಿಯಾಗಿರ್ತಾನೆ. ಎಲ್ಲ ಡೆಲ್ಲಿಲಿ ಒಳ್ಳೆ ಇನ್ಫ್ಲೂಯೆನ್ಸ್ ಮಾಡಿದಾರಪ್ಪ ಇವರು. ಡೆಲ್ಲಿಗೆ ಬಾ ನಾನು ನೋಡ್ಕೊತೀನಿ ಅಂದವ್ರು, ಅದೇನು ಮಾಡ್ದಾರೋ ಗೊತ್ತಿಲ್ಲ. ನೋಡಿ ಗೈಸ್, ಒಂದು ಸಿಮ್ ತೊಗೊಳಕ್ಕೆ 1 ಅವರ್ ಮಾಡಿಬಿಟ್ರೆ ಎಲ್ಲ ನನ್ನ ಮಕ್ಕಳು. ನೆನ್ನೆ ಸೆಂಟ್ರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಐಟಮ್ ತಗೊಳಕ್ಕೆ ಬಂದವು. ಎಲ್ಲ ಐಟಮ್ ತೊಗೊಂಡಿದ್ದೀವಿ. ಅಕ್ಕಿ, ಬನ್ನು, ಕಾಳುಗಳು, ಉಪ್ಪು, ಮಸಾಲೆ ಐಟಮು ಎಲ್ಲ ತೊಗೊಂಡಿದ್ದೀವಿ. ಅಕ್ಕ ಇನ್ನೇನೋ ನೋಡ್ತಾವ್ರೆ. ಜಾಮ್ ತೊಗೊಳೋಣ ಅಂತ. ಹಾಂ ಲೈಕ್ ದಿಸ್ ಟೊಮೆಟೊ ಕೆಚಪ್ಪು. ದೀದಿ ಎಲ್ಲ ಹಿಮಾಲಯನ್ ಎಲ್ಲ ರೆಂಟಲ್ ಬೈಕು, ಎಲ್ಲ ಡಬಲ್ ಸಾಕೊಂಡೆಲ್ಲ ರೆಂಟಲ್ ಬೈಕ್ ತಗೊಂಡು ಫಿಟ್ ಮಾಡ್ತಾ ಅವರು. ಸನ್ಮಾರ್ಗ್ ಇನ್ನು 15 ಕಿಲೋಮೀಟರ್ಗೆ ನಾವು ನಮ್ಮ 5 ಶಿಷ್ಯರು ಎಲ್ಲ ಪಾಪ ದೊಡ್ಡವರು ಫುಲ್ ಜೋಶ್ ಎದ್ಬಿಟ್ಟಿದ್ದಾರೆ. ಎಲ್ಲ ಫೋಟೋ ತೆಗಿ. ಆಲ್ಮೋಸ್ಟ್ ಸ್ನೋ ಹತ್ರ ಇದು ಬಯಸಿಲ್ಲ, ಎಲ್ಲ ಸ್ನೋ ಕ್ಯಾಮರಾ ಕಾಣ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಸ್ನೋದಲ್ಲೇ ಸಾತಿ ಮಲ್ಕಿ ಎದ್ದಾಡ್ತಾ ಇರ್ತಾನೆ ನೋಡ್ರಿ, ಮಸ್ತಾಗಿದೆ. ಈಗ ಒಂದು ಸ್ವಲ್ಪ ಒಂದು 15 ಕಿಲೋಮೀಟರ್ ಇದೆ, ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಅಲ್ಲಿಂದ ತ್ರಾಸಿಂದ ಕಾರ್ಗಿಲ್ ಸ್ಟೇ ಮಾಡ್ತೀವಿ. ಅದಾದ್ಮೇಲೆ ನೋಡಿ ಗೈಸ್ ಎಲ್ಲ ಫುಲ್ ಜೋಶ್ ಎದ್ಬಿಟ್ಟವ್ರು ಭಯ. ಕಮಾನ್ ಭಯ ಬೇಜುಮಾ ಆಡೇ ಇಲ್ದಿರ ಡ್ಯಾನ್ಸರ್ ಎಮ್ಮೆ ಬಿಡಬೇಕು. ಚಲೋ
घोड़े पे जाओ, घूम के आ जाओ आराम से। ये देखिए सब हो गया। ನೋಡಿ guys, ಈಗ ಕರೆಕ್ಟ್ ಸನ್ಮಾರ್ಗಲ್ಲಿ ಇದ್ದೀವಿ. ಮಸ್ತ್ ಇದೆ ಇಲ್ಲಿ, ಆಚೆ ಈಚೆ ಎಲ್ಲ ಪಾಡಿ, ಎಲ್ಲ ಕಡೆ ಐಸು, ನೀರು ತೊಗೊಂಡು ಮುಖ ತೊಳ್ಕೊಂಡ್ರು, ಐಸು ಅಲ್ಲಿ ಫುಲ್ ಮಸ್ತ್ ಇದೆ guys. ಈಗ ಏನೋ ಕುದುರೆ ಮೇಲೆ ಹೋಗ್ಬೇಕಂತೆ, ಕುದುರೆ ಮೇಲೆಲ್ಲ ಹೋಗಲ್ಲ, ಇನ್ನೇನೋ ಹೇಳ್ತಾನೆ ಕೇಳ್ರಿ. ಫುಲ್ಲು ಐಸ್ ಐತೆ, ಇಲ್ಲಿ ಬಿಸ್ಲಿಗೆ ಶಕೆ ಹೋಯ್ತಾ ಇದೆ. ಇಲ್ಲ ನನಗೆ ಶೆಕೆ ಆಗ್ತಿಲ್ಲ ಗೈಸ್, ಇವನಿಗೇನೋ ಶೆಕೆ ಆಯ್ತೈತೆ ಅಂತ. ಆ ಡಸ್ಟ್ಬಿನಲ್ಲಿ ಆಗಪ್ಪ, ಅಂದ್ರಾವು ಬೆಂಚೋದು. ಆಹಾ ಮಸ್ತ್ ಇದೆ ಗೈಸ್ ನೋಡಿ. ಈಗ ಎದುರುಗಡೆ ಕಾಣಿಸ್ತಿರೋದೆಲ್ಲ ಫುಲ್ ಐಸ್ ಅದು. ಈಗ ಅಲ್ಲಿಂದ ಸೀದಾ ಅವ್ರಿಗೇನು ಗೊತ್ತಿಲ್ವಾ ಹೇಳ್ಕೊಡ್ಬೇಕಾ ನೀನು? ಇವಳು ನೋಡ್ರಿ, ಇವಳು ಚಮ್ಮಕ್ ಚಲ್ಲೋ ಛತ್ರಿಬಿಲ್ಲಿ ಛತ್ರಿಬಿಳಿ. ಭಯ್ಯಾ ಓಡಿಸು ಭಯ್ಯಾ. ಗೈಸ್ ಕುದುರೆ ಮರಿ, ಜಿಂಕೆ ಮರಿ ಅಲ್ಲ, ಕುದುರೆ ಮರಿ. ವಾ ಎಲ್ಲ ನೋಡ್ರಿ ಟ್ರಿಪ್ ಎಂಜಾಯ್ ಮಾಡಲ್ಲ, ಯಾರಿಗಾರು ಕಾಲ್ ಮಾಡ್ಕೊಂಡು ಇದು ಮಾಡ್ತಾ ಕೂರ್ತಾನೆ. ಇಲ್ಲಿ ನೋಡ್ರಿ, ತಿರ್ಸ ಈಗ ತಿರ್ಸ ನೋಡಿ, ಫೋನ್ ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾನೆ ಗೈಸ್. ಇದೆ ಎಂಜಾಯ್ ಮಾಡಲ್ಲ ಅವನು. ನೋಡಿ ಗಾಯ್ತು, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕಾರ್ಗಿಲ್ ಹತ್ರ ಇದ್ದೀವಿ. ಫುಲ್ ಹಿಂಗ್ಸು, ಒಂದು ಸೈಡ್ ಹೋಗೋದು ಬಿಟ್ಟರೆ ಮತ್ತೊಂದು ಸೈಡ್ ಬರೋದು ಬಿಡ್ತಾರೆ. ನಾವು ಒಂದು 30 ಮಿನಿಟ್ಸ್ ಆಗಿಲ್ಲ, 10 ಮಿನಿಟ್ಸ್ ಆಯ್ತಷ್ಟೇ. ಅವ್ನಿನ್ನೂ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಂತ ಹೇಳಲ್ಲ. ಅಲ್ಲಿಂದ ಅಷ್ಟು ಗಾಡಿ ಬಂದಾಗೂ ಬಿಡ್ತಾರೆ. ಹಿಂಗ್ಸೆಲ್ಲ ಫುಲ್ಲು ಅಡ್ವಾಂಟೇಜ್ ಮಸ್ತಾಗಿದೆ. ಇನ್ನು ಆಫ್ ರೋಡು ಗೈಸ್. ರಾಕೇಶ್ ನನ್ನ ಗಾಡಿನೇ ಗಾಳಿಗೆ ಅಲ್ಲಾಡ್ತೈತೆ, ಇನ್ನು ರಾಕೇಶ್ ಗಾಡಿ ಅಲ್ಲಾಡ್ತಂದ್ರೆ ಅಲ್ಲಿ ಫುಲ್ ಗಾಡಿ ಬಿಡ್ತಲ್ಲ. ಸಿಕ್ಕಾಪಟ್ಟೆ ರೋಡ್ ಐತೆ, ಬಚಾವು ಸರಿಯಾಗಿ ಗಾಡಿ ಹೊಡೆಯುತ್ತೆ, ಅಷ್ಟು ಹೈಟ್ ಇದೆ. ಫುಲ್ ಗಾಳಿ ಬೀಸ್ತದೆ ಗೈಸ್. ನನ್ನ ಬುಲೆಟು ಫುಲ್ ಲೋಡ್ ಆಗೈತೆ, ನನ್ನ ಗಾಡಿನೇ ಈ ಥರ ಬೀಸ್ತೈತೆ, ಅಲ್ಲಾಡ್ತೈತೆ, ತೂರಾಡ್ತೈತೆ ಗಾಳಿಗೆ. ಈ ಅಪ್ಪ ಅದು ಹೆಂಗೆ ಬಂದ ಗೊತ್ತಿಲ್ಲ. ನಾನು ಮುಂದೆ ಹೋಗ್ಬಿಟ್ರು RXL ಬರೋದು ಹೆವಿ ಟಾಸ್ಕ್ ಐತೆ, ಹೆವಿ ಟಾಸ್ಕ್ ಇದೆ. ಮತ್ತು ಇನ್ನೂ ಗಾಡಿ ಒಂದೊಂದು ಕಡೆ ಪಿಕಪ್ ಕೊಡಲ್ಲ, ಆಕ್ಸಿಜನ್ ಕಡಿಮೆ, ಇನ್ನೂ ಏನೇನು ಟಾಸ್ಕ್ ಇದೆ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಬನ್ನಿ. ಈ ಸಲ ಅಂತೂ ಅಪ್ಪ ಕ್ಲಚ್ ಬಿಡೋಕ್ಕೂ ಗಾಡಿ ಮುಂದೆ ಎದಳಕ್ಕೂ ಮಸ್ತಾಗೈತೆ ಮಾತ್ರ. ನೋಡಿ ಗೈಸ್, ಅರ್ಧ ಗಂಟೆಯಿಂದ ಇಲ್ಲೇ ಇದೀವಿ, ಫುಲ್ಲು ಗಾಡಿ ಇನ್ನೂ ಜಾಮು. ಕಡೆಯಿಂದ ಎಲ್ಲ ಗಾಡಿ ಬರೋವರೆಗೂ ಬಿಡಲ್ವಂತೆ. ಗಾಡಿ ನಿಲ್ಸ್ಬಿಟ್ಟು ಈ ಕಡೆ ಬಂದು ಇಳಿದು ನೋಡಿದ್ರೆ ಫುಲ್ಲು ಪಾತಾಳ ತುಂಬ ಐಸು, ಎಲ್ಲ ಐಸ್ ಇದ್ದೈತೆ, ಎಲ್ಲ ಮೆಲ್ಟ್ ಆಗ್ಬಿಟ್ಟೈತೆ. ಇನ್ನು ಮೇಲೆ ಹೋಯ್ತಾ ಇದೀವಿ ನಾವು, ಇನ್ನೂ ತುಂಬ ದೂರ ಹೋಗ್ಬೇಕು ಮೇಲೆ. ನೋಡಿ ಗಾಡಿಗಳೆಲ್ಲ ಬರ್ತಾ ಇತ್ತು ಇವಾಗ ಅಲ್ಲಿಂದ, ನೋಡ್ಬೇಕು ಹೋಯ್ತಾ ಇರೋದು ಇವಾಗಿಂದ. ಬಿಟ್ಟರು ಎಲ್ಲ ಗಾಡಿಯವ್ರು ನುಗ್ತಾವ್ರು ಹಂಗೆ ಪಡ ಅಂತ. ಜಾಸ್ತಿ ರಾಯಲ್ ಎನ್ಫೀಲ್ಡೇ ಬಂದಿರೋದು. ಎಲ್ಲ ರಾಕೇಶ್ನ ಗಾಡಿ ನೋಡ್ಬಿಟ್ಟು ನಿಂತ್ಕೊಂಡು RX ಯಮಹ ಅಂತ ನಿಂತ್ಕೊಂಡೆ. ಆಮೇಲೆ ಕ್ಯಾಮ್ರಾ ಆ ಥರ ಇರಲಿಲ್ಲ, ಅಲ್ಲ ಅಷ್ಟೊಂದು ಫೋಟೋ ತೆಗಿದ್ದೆ ನಿಂತ್ಕೊಂಡು ಎಲ್ಲ ತೋರಿಸ್ತಿತ್ತು. ಸರಿಯಾಗಿರೋ ಫಿಲ್ಮ್ ಮೇಲೆ ಹತ್ತಿಸ್ಬಿಟ್ಟೆ ಗಾಯ್ಸ್. ಅದೊಂದು ಪಟಕ ನೋಡಿ ಗೈಸ್, ರಾಕೇಶ್ ಬ್ರೋನ ಯಾರು ಒಂದು ಸಭಾಷ್ಗಿರಿನೂ ಕೊಡ್ತಿಲ್ಲ. ನೋಡಿದ್ರಲ್ಲ ಗಾಡಿ ಸೂಪರ್ ಅಮೇಸಿಂಗ್, ಅಲ್ಲಿಂದ ಬಂದ್ರ ಇಲ್ಲಿಂದ ಬಂದ್ರ ಅಂತಾರೆ. ನಾನು ಓಡಿಸ್ಕೊ ಬಂದಿದ್ದು, ನಾನು ಮರ್ಯಾದಿನೇ ಇಲ್ಲ, 3 ಕಾಸಿಗೆ ಮರ್ಯಾದಿಲ್ಲ. ನಾನು ಮರ್ಯಾದಿ ಕಡೆ ನನ್ನ ಚಪ್ಪಲಿನೂ ಬಿಡಲ್ಲ. ಅದು ಎಗ್ರು ಸತ್ತೋಗ್ಬೇಕಾದ್ರೆ ಎಗ್ರು ಹೇಳ್ತೀನಿ, ಸತ್ತೋಗಕ್ಕೆಲ್ಲ ಆಗಲ್ಲ. ಎಗ್ರು ಹೇಳ್ತೀನಿ ಬಂದ್ರು ಬೋಸುಡಿ ಮಕ್ಕಳು, ನಮ್ಮ ಫ್ರೆಂಡ್ಸ್ ಬೋಸುಡಿ ಮಕ್ಕಳೆಲ್ಲ ಒಳ್ಳೆ ಮಕ್ಕಳೇ.
ಅವ್ರಲ್ಲ ಅನ್ಕೊಂತೀನಿ, ಅವ್ರದ್ದು ಇನ್ನೂ ಹಗರಣ ತುಂಬ ಐತೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಮಾನದ ಮಕ್ಳು ಗಾಯ್ಸ್ ಈಗ ಎಲ್ಲ ಫುಲ್ ಐಸ್ ಮಧ್ಯಾಹ್ನ ಇದೀವಿ ಗಾಯ್ಸ್. ಫುಲ್ಲು ಬ್ಲ್ಯಾಕ್ ಕಲರು ಕಲ್ಲು, ಅದ್ರ ಮೇಲೆ ಐಸ್. ನೋಡಿ ನೋಡಿ ಇವಾಗ ಹೋಯ್ತಾರ ಹುಡುಗರು. ಇವರು ನಾವು ಬಿಡೋಕ್ಕೂ ಮುಂಚೆ ಒಂದು 3 ಅವರ್ ಮುಂಚೆ ಬಿಟ್ರು. ನಮ್ಮ ರೂಮ್ ಹತ್ರನೇ ಸ್ಟೇ ಆಗಿದ್ದಿದ್ದು ಇವರು. ಇವ್ರ ಲೌಡ ಕೃಷ್ಣ ಅಲ್ಲೇ ಇವನ ಸ್ಟಾರ್ಟ್ ಅಲ್ಲೇ 3 ಅವರ್ ಮುಂಚೆ ಬಿಟ್ಟವ್ರೆ. ನಾನು ಆರೇ ಕರ್ಕೊಂಡ್ವಿ ಸುತ್ತಾಡ್ಕೊಂಡು ಕೃಷ್ಣ ನನ್ನ ಮಕ್ಳು 40 ಹೋಯ್ತವ್ರೆ. ನಿಂತಾರೇ ನಿಲ್ಸ ಆಯ್ತು ಸರ್ತಿ ಸ್ಟಾರ್ಟ್ ಆಗಿ ನಿಲ್ಸ ಅಂತಿಲ್ಲ, ಹಂಗೆ ನಿಲ್ಸ್ಕೊಂಡ್ ಬಂದ್ಬಿಟ್ಟವ್ರು ಇವ್ರೇನು. ಮಕ್ಕಳು ಇದು ಯಾವ ನದಿ ಗೊತ್ತಾಗೈತೆ? 3 ನದಿಯನ್ನ ಒಟ್ಟಾಗ್ತಾ ಇರೋದು ಇದು. 3 ನದಿ ಯೋ ಎಲ್ಲ ಐಸು ಮೆಲ್ಟಾಗಿ ಒಂದೇ ನದಿಯಾಗಿ ಹೋಯ್ತಾಯ್ತು ಇಲ್ಲಿ. 3 ನದಿ ಅಂತೆ. ಒಂದು ಕಾವೇರಿ ರಿವರ್ ಪಾಯಿಂಟಿಂಗ್ ಇದೆ, ನಮ್ದು ಒಂದು ರಿವರ್ ಪಾಯಿಂಟಿಂಗ್ ಇದೆ. ಪಾಕಿಸ್ತಾನ ಮತ್ತೆ ಇದ್ರದ್ದು ರಿವರ್ ಪಾಯಿಂಟ್ ಇದೆ, ತೋರಿಸ್ತೀವಿ ನೋಡಿ. ಹೆಸರು ಬಾಯಿಗೆ ಬರ್ತೀವಿ, ಹೇಳಿದ್ರೆ ಮಕ್ಕರ ಹೋಯ್ತು. ಗಾಳಿ ಹೆಂಗೈತೆ ಅಂದ್ರೆ ಗಾಡಿ ನಿಲ್ಸಿದ ಗಾಡಿ ದಬುಕ್ ಅಂತ ಬಿದ್ದೈತೆ. ಎಲ್ಲಿ ಬೀಳುತ್ತೆ? ನೆನ್ನೆ ಗಾಯ್ಸ್ ಈ ಮನುಷ್ಯ ಗ್ಲೌಸ್ ಕೊಡ್ಸವ್ರೆ, ಎಲ್ಲರೂ ಚಳಿ ಅಂತವ್ರೆ. ಚಳಿ ಅಂತೆ ನಾನು ಸ್ಟಾರ್ಟ್ ಆಗ್ಲೇ ಸ್ಟಾರ್ಟಿ ಚಳಿ ಎಲ್ಲ ಏನು ಇಲ್ಲ ಗಾಯ್ಸ್. ನನ್ಗಂತ ಬೆಚ್ಚಗೈತಪ್ಪ ಈಗ ಹಾಕೊಂಡವನೆ. ಚೆನ್ನಾಗಿದೆ ಗಾಯ್ಸ್. ನಾನ ಪರವಾಗಿಲ್ಲ ಕಣಯ್ಯ. ಎಷ್ಟು ಕಿಲೋಮೀಟರ್ ಓಡಿಸಿದೀವಿ? 2300 ಕಿಲೋಮೀಟರ್ ಓಡಿಸಿದೀವಿ ಗಾಡಿ. ಈಗ ಅಪ್ಪ ಬ್ಯಾಗಲ್ಲಿ ಶೂ ಭದ್ರವಾಗಿ ಇಕ್ಕವ್ರೆ. ಅದು ಯಾವ್ದೋ ರೈಡಿಂಗ್ ಶೂ ತಗೊಂಡ್ಬಂದು ಅದು ಏನೇನು ರಾಮಾಯಣ ಮಾಡ್ತಾರ ಗೊತ್ತಿಲ್ಲ. ಬ್ರೇಕ್ ಒಂದು ಸ್ವಲ್ಪ ಮೇಲಿದೆ, ಶೂ ಹಾಕೊಂಡು ಇಟ್ಬಿಟ್ರೆ ಬ್ರೇಕ್ ಪ್ರೆಸ್ ಆಗೇ ಇರುತ್ತೆ. ನೋಡ್ತೀನಿ ಮುಂದೆ ಒಂದು ಸ್ವಲ್ಪ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡಿ ಆದ್ರೆ ಹಾಕೊಂಡ್ಬಿಡ್ತೀನಿ. ಇಲ್ಲ ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಹೋಗ್ಕೊಂಡು ನೋಡಿ. ಇಲ್ಲ ಹಂಗೆ ಮಾಡ್ಬಿಡ್ತೀನಿ ಅಷ್ಟೇ. ಬೆಂಗಳೂರಿಗೆ ಹೋಗಿ ನಮ್ಮೂರಿಗೆ ಜೋಗ ಫಾಲ್ಸಿಗೆ ಒಂದು ಹೋಗೋದೈತೆ, ಆ ಹೋಗೋ ಟೈಮಿಗೆ ಮಾಡ್ಕೊತೀನಿ. ನಮ್ಮ ಬಾಯ್ಸ್ಗೆಲ್ಲ ಮೀಟಾಗಿ ಶೂಟ್ ಹಾಕಿ, ಬಾಯ್ಸ್ಗೆಲ್ಲ ಶೂಟ್ ಹಾಕಿ ಅವರೇ ವೇಳೆ ಹೊಡೆದಾಕಿ ಎಲ್ಲ ಬಡ್ದಾಕಿ. ಆದ್ರೂ ಗಾಯ್ಸ್ ಯಾರನ ಹೊಸ ರೈಡಿಂಗ್ ಕೇಸಸ್ ರೈಡಿಂಗ್ ಕಿಟ್ಸ್ ಎಲ್ಲ ತಗೊಂತೀರಾ ಅಂದ್ರೆ ಈ ತರ ರಾಂಗ್ ರೈಡ್ ಬರಕ್ಕೂ ಮುಂಚೆ ಒಂದು ಅವನು ಸ್ವಲ್ಪ ಬಿಕ್ಕಳಿಸ್ತಾನೆ. ಬಿಕ್ಕಳಿಸಿದ್ರೆ ತಿಕ್ಕಲೇ ಇರುತ್ತೆ. ಈ ತರ ರಾಂಗ್ ರೈಡ್ಗೆಲ್ಲ ಬರಕ್ಕೂ ಮುಂಚೆ ಒಂದು 200-300 ಕಿಲೋಮೀಟರ್ ಓಡಿಸ್ಕೊಂಡು ಗಾಡಿನ ಐಟಮ್ ಎಲ್ಲ ಹಾಕೊಂಡು ನಿಮ್ಮ ಶೂಸು ಗ್ಲೌಸ್ ಎಲ್ಲ ಸ್ವಲ್ಪ ಸೆಟ್ ಮಾಡ್ಕೊಳ್ರಿ. ಅವಾಗ ನಿಮ್ಗೆ ಓಡಾಡೋಕ್ಕೆ ಚೆನ್ನಾಗಿರ್ತದೆ ಈ ಥರ ಜಾಗಕ್ಕೆ ಬಂದಾಗ. ಇಲ್ಲಾಂದ್ರೆ ಈ ಮನುಷ್ಯನ ಥರ ಎಲ್ಲ ಹೊಸ ಐಟಮ್ ಎಲ್ಲ ತಗೊಂಬಂದು ನನ್ನ ಬ್ಯಾಗಲ್ಲಿ ಹಿಂದೆಗಡೆ ಲಗೇಜ್ ಒಂದೇ ಮತ್ತೇನಿಲ್ಲ. ಶೂನು ಹಾಕೊಂಡೆ ಬೆಳಗ್ಗೆ ಹಿಂಸೆ ಹಾಕಿದ್ದು ಕಿಚ್ಚಾಕ್ತಾರೆ. ಗೋಲ್ಡ್ ಆದ್ರೆ ಹಾಕೊಂಡ್ಲೇಬೇಕು, ಆಪ್ಷನ್ ಇಲ್ಲ. ಡೆಲ್ಲಿಲಿ ಹೊಸ ಕಾಚ ತಗೊಂಡು ಹಿಂಸೆ ಆಯ್ತು. ನಾನು ಬಿಚ್ಚಾಕಿದ್ದೀನಲ್ಲ ಹಂಗೆ ಇಚ್ಚಾಕವ್ರಿ ಅವರು. ನಾನು ಕಾಚ ಏನೋ ಗೊತ್ತಿಲ್ಲ, ಕಾಚ ತಗೊಂಡ ತಗೊಂಡ್ರು ಗಾಯ್ಸ್. ಕಲರ್ ಅದರ ಟೈಮ್ ಸಿಕ್ಕರೋ ತೋರಿಸ್ತೀನಿ ನೋಡ್ರಿ. ಎಲ್ಲ ಬಿಚ್ಚಾಕಿರ್ತಾರಲ್ಲ ರೂಮಲ್ಲಿ ಎಲ್ಲ ಸರಿ ಇಲ್ಲ. ಕಲರ್ ತಗೊಂಡವ್ರು ಗಾಯ್ಸ್. ಈಗ ಜೀಪ್ ಬರ್ತಿದೆ ಎಲ್ಲ ಕೆನಡಾ ಸುಳೆ ಮಕ್ಕಳು, ಕೆನಡಾ ಕೊಡ್ತಾರೆ ಇವರೆಲ್ಲ. ಜೀಪ ಇದು ಲಾರಿ ಜೀಪ ಇದು ಯಾವ ಎಲ್ಲ ನೋಡ್ರಿ ಕೆನಡಾ ಹಾಕೊಂಡವ್ರೆ. ಏನಕ್ಕೆ ಹಾಕೊಂಡವ್ರು ಗೊತ್ತಿಲ್ಲ. ಆದ್ರೂ ಗಾಯ್ಸ್ ಈ ಮಕ್ಳಿಗೆ ವೆಯ್ಟ್ ಮಾಡೋಗೋಸ್ಕರ ಆಲ್ಮೋಸ್ಟ್ ಒಂದು ಟಾಪ್ ಹಿಲ್ಸಿಗೆ ಬಂದಿದ್ದೀವಿ. ಒಂದು ರೇಂಜಿನ ಹಿಲ್ಸ್ ಎಲ್ಲ ದಾಟ್ಕೊ ಬಂದ್ಬಿಟ್ಟಿದೀವಿ ನಾವೀಗ. ಫುಲ್ ರೋಡ್ ಖರಾಬ್ ಇತ್ತು. ಇವತ್ತು ಹೇಳಿ ಅವ್ನು ನಿನ್ನೆ ಮಕ್ಕರ್ ಮಾಡ್ತಿದ್ದಲ್ಲ, ಇವತ್ತು ರೋಡ್ ಹೆಂಗಿತ್ತು ಇವನ ಹತ್ರನೇ ಕೇಳ್ರಿ. ಹೇಳಪ್ಪ, ನಿನ್ನೆ ರೋಡೆಲ್ಲ ಚೆನ್ನಾಗಿತ್ತು, ಗಾಡಿ ಬಿದ್ದಲ್ಲಿ ಹೇಳ್ತಿದ್ದಲ್ಲ. ನಿನ್ನೆ ರೋಡ್ ಹೇಳ್ಬಾರ್ದು, ಅದೊಂದು ಸ್ವಲ್ಪ ಹಿಂಗಿತ್ತು ಇಳಿಸೋದು. ಅದೇ ಪ್ಲೈನ್ ಇತ್ತು, ಟಾರ್ ರೋಡ್ ಕಾಂಕ್ರೀಟ್ ರೋಡ್ ಅದಲ್ಲ. ಆಫ್ ರೋಡ್ ಇದು ಬರೀ ಈ ತರ ಈ ರೋಡ್ ಅಡ್ಡಿಲ್ಲ. ಮಧ್ಯ ವಾಟರ್ ಫಾಲ್ ಇದೆ, ಮಧ್ಯ ಫುಲ್ ಬಂಡೆ ಕಲ್ಲು ಆ ಥರದಿದೆ. ಕಲ್ಲಿದೆ. ಈ ಅಪ್ಪ ಏನಾದ್ರು ಗಾಡಿ ಸ್ಲೆಚಿಂಗ್ ಬಿಟ್ಬಿಟ್ಟು ಹಿಂಗಂದ್ರು ಅಂದ್ರೆ ಹಿಂಗೆ ಎದ್ದು ಹಿಂದೆಗಡೆ ತಗೋಬೇಕು ಅಷ್ಟೇ. ನಮ್ ಜಾತ್ರೆ ಗಾಯ್ಸ್ ಬರ್ತಾರೆ ಅಲ್ಲಿ ನೋಡ್ರಿ. ಇಲ್ಲಿಂದನೇ ಕಾಣ್ಬೇಕು ಮಿನ ಅಂತ ಹೆವಿ ಟಾಸ್ಕ್ ಕೊಡ್ತಾರ ಗಾಯ್ಸ್ ಇರೋ. ಒಂದೊಂದ್ ಕಡೆ ನಿಲ್ಲಿಸ್ತಾರ. ಇಲ್ಲ ದಿಲ್ಸ್ ಆದ್ರೆ ಹಾರ್ಟ್ಲಿ ಒಳ್ಳೆ ಮನುಷ್ಯರು ಮಾತ್ರ, ಒಳ್ಳೆ ಹುಡುಗರಲ್ಲ ಎಲ್ಲ ನಮ್ಮ ಹುಡುಗರು. ಹೋಗ್ರಿ ಎಲ್ಲ ನಿಮ್ ಕಮ್ಮಿ ವಯಸ್ಸಾ ನೋಡಿ ಗೈಸ್. ನಮ್ಮ ದೀಪಕ್ಕು ಚಳಿಗೆ ಯಾವ ಥರ ಹಾಕೊಂಡ್ಬಂದ್ಬಿಟ್ಟು ತಂಡ ಚಳಿ ಗೈಸ್. ಇದಕ್ಕೆ ಚಳಿ ಹೇಳ್ತಾರೆ. ಈ ಗಾಡಿ ನಿಲ್ಸಂಗಿಲ್ವಂತೆ, ಫುಲ್ ಲೋಡ್ ಗಾಡಿ ಎಲ್ಲ ಬರ್ತಾಯಿತ್ತು ಪಾಪ. ಹೋಗೋಣ ಮುಂದೆ. ಚಲೋ ಫ್ರೆಂಡ್ಸ್ ಎಲ್ಲ ಭಯ್ಯ. ಇವರೇ ಗುರು ಫುಲ್ ಲೇಟ್ ಮಾಡೋದು. ಆರಾಮಾಗಿ ಬರ್ತಾರೆ ಮನುಷ್ಯ. ಏನು ಮಾಡ್ತೀರಾ ಹೆಂಡ್ರ ಮಕ್ಳು ಅವ್ರಿಗೆ
ಮೆತ್ತಗೆ ಬರಬೇಕು ಅವರು. ನೋಡಿ ಗೈಸ್, ಗಾಡಿ ಎಂಟ್ರಿ ಮಾಡ್ಸಕ್ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ. ಏನೇನು ಕೊಡಬೇಕು? ನಂಬರ್ ಪ್ಲೇಟು, ಎಲ್ಲಿಂದ ಬಂದಿದ್ದೀವಿ, ಬ್ಯಾಂಗ್ಳೂರು, ಅಷ್ಟೇ ತಾನೆ? ಮತ್ತೆ ಇನ್ನೂ ಬೇಕು, ಇನ್ನೂ ಏನೇನು ಬೇಕು ಹೇಳು ಬ್ರೋ. ಹಂಗೆ ವಾರ್ ನಡೀತಾ ಇತ್ತು, ಎಲ್ಲ ಎಂಟ್ರಿ ಮಾಡ್ಸಕ್ಕೆ. ನೆಕ್ಸ್ಟು ಟಾಕೂರ್ ಬೈ ಎಲ್ಲ ಜಗಳ ಮಾಡ್ಕೊಂಡು ನಿಂತಾರೆ. व्हीकल नंबर KA 52 U 1522 मोबाइल नंबर 888 कहाँ जाना है? ಲಡಾಖ್. ಥ್ಯಾಂಕ್ ಯು ಸರ್. ಅಷ್ಟೇ ಗೈಸ್, ನಮ್ಮ ಕೆಲಸ ಮುಗೀತು. ರಾಕೇಶ್ ಬೇಡಲ್ಲಿ ಗಲಾಟೆ ಮಾಡ್ಕೊಂಡಿದ್ದಿದೆ ಅಂದ್ರೆ ಒಂದು ಹಾಕ್ತೀನಿ ತಗೋದೊಂದು ಕೊಡತ್ತಾನೆ. ದೊಡ್ಡವರಾ? ದೊಡ್ಡವ್ರು ಅಷ್ಟೇ ಅಲ್ಲ ಗೈಸ್, ಇದು ನಮ್ಮೂರಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ನಿಮ್ಮೂರಾಗಿರೋದು ಮಾಡ್ತಿದ್ದೆ. ನಮ್ಮೂರಾದ್ರೆ ತೋರಿಸ್ಬೋದಿತ್ತು. ಏನು ತೋರಿಸ್ ಹೇಳೋದೇನಿಲ್ಲ, ತೋರಿಸ್ತಿದ್ವಿ. ಅದೆಲ್ಲ ಬೇಡ, ಬಂದಿದ್ದ ಜಾಗ ಶಿಸ್ತಾಗಿ ಬಂದು ಶಿಸ್ತಾಗಿ ಹೋಗ್ಬೇಕಷ್ಟೇ. बताया यस, एंट्री किया. नाम बताया, हाँ। कितने लोग हैं ये भी बताया, और उनका चुम्मी दिया मोबाइल और जाने दिया. ಕುಕಿಂಗ್ ನಡೀತಾ ಇದೆ ಇಲ್ಲಿ. स्विट्जरलैंड के प्रेसिडेंट कहता कि मेरे को बताओ कि स्विट्जरलैंड Who is chef here? क्या अच्छा करो. उन्होंने पता क्या बोला? हमारे एयरप्लेन पुराने हो गए, ಇವರಿಬ್ರು ಚೆಫ್ ಇಲ್ಲಿ चिकन करी ಚಿಕನ್ ಕರಿ ಮಾಡ್ತಾರೆ हमें नए ವಿತ್ ರೈಸ್. उनको सिर्फ ये दिखा. नहीं, लेकिन मैंने भी रखे हैं. ಅಲ್ಲ, ಅರ್ಧ ಲಗೇಜ್ ಗಾಡೀಲಿ, शोषण हुआ है, ಅರ್ಧ ಲಗೇಜ್ ಇಲ್ಲಿ ಹೊರಗಡೆ ಇಟ್ಟಿದ್ದೀವಿ, एजुकेशन पीछे रह गई. ಅರ್ಧ ಲಗೇಜ್ ಇಲ್ಲೆಲ್ಲ ಇಟ್ಟಿದ್ದೀವಿ ನಮ್ಮದು. ನೋಡಿ ಗೈಸ್, ಅಡುಗೆ ಎಲ್ಲ ಆಯಿತು. ಅಡುಗೆ ತಿಂದು ಊಟ ಮಾಡಿಬಿಟ್ಟು ಬಂದು ನಿಂತಿದ್ದು ತಟ್ಟೆ ತೊಳಿತಾರೆ ರಾಕೇಶ್ವರ. ಕೋಲ್ಡ್ ಇದೆ ಅಂದ್ರೆ ಮುಟ್ತಾ ಇದ್ದೀನಿ, ನಿಜವಾಗ್ಲೂ ಮುಟ್ಟಕ್ಕಾಗಲ್ಲ. ಅದು ಫುಲ್ಲು ಕೋಲ್ಡು, ಐಸ್ ವಾಟ್ರ್ ಅದು ಮೇಲ್ಗಡೆಯಿಂದ ಐಸ್ ಕರೆದು ಬರ್ತಾ ಇರೋದು. ಹೆವಿ ಕೋಲ್ಡ್ ಇದೆ. ಅಲ್ಲಿ ಉಜ್ಜಯ್ಯ ತಟ್ಟೆನಾ? ತಟ್ಟೆ ಉಜ್ಜೋದಿಲ್ಲ, ಟಿಶ್ಯೂ ಒರೆಸ್ಬೇಕು ಅಷ್ಟೇ. ಇದೆಲ್ಲ ಹೆವಿ ಟಾಸ್ಕ್ ಇದೆ. ಎಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ ಕೈ ರಾಕೇಶ್ ಬೈದು. ಫುಲ್ ಕೋಲ್ಡ್ ಇದೆ. ಇಲ್ಲೊಬ್ಬ ಗ್ರೂಪಲ್ಲಿ ಒಂದು ಸ್ವಲ್ಪ ನನ್ನ ಮಗ ಯಾವ ರೇಗಾಡ್ತಿ ಗೊತ್ತಿಲ್ಲ, ನಾಯಿಗೆ ಮೂಳೆ ತಿಂದ್ಬಿಟ್ಟು ಬಾಯಲ್ಲಿಂದ ಸೀದಾ ಹೋಗಿತ್ತು ಅನ್ಗುರು. ಈ ಅಪ್ಪಂಗೆ ಫುಲ್ಲು ತಲೆ ಬಿಸಿ ಆಗೋಯ್ತು ಅವಾಗ್ಲೇ ಹೇಳ್ಬಿಟ್ಟ. ಒಂದ್ಸತಿ ಹೇಳಿದೆ ನಮ್ಮ ಮಗನಿಗೆ, ಆದ್ರೂ ನೀವ್ ಏನ್ ಮಾಡಕ್ ಬರಲ್ಲ, ಇಲ್ಲ ಆಪ್ಷನ್ ಇಲ್ಲ, ಇಲ್ಲ ಅಂದ್ರೆ ಬೋಸಡಿ ಮಂಗ್ ಹೇಳ್ಬೋದು. ರಾತ್ರಿ ನೋಡ್ಬೇಕು ಮೇಲೋಗಿ, ಒಂದೇ ಒಂದು ಬೆಡ್ಶೀಟ್ ಐತೆ. ನಾವು ಇಬ್ರು ಸ್ಲೀಪಿಂಗ್ ಬ್ಯಾಗ್ ಐತಲ್ಲ, ಆರಾಮಾಗಿ ಸ್ಲೀಪಿಂಗ್ ಬ್ಯಾಗಲ್ಲಿ ಮನ್ಕೊಂಬಿಡೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಏನು ಮಾಡ್ತಾರೆ ಫ್ರೆಂಡ್ ಮಾಡಿ ಮೇಲೆ? ನಮ್ಮ ಬ್ಯಾಚಲ್ಲಿ ಒಬ್ಬರೇ ಇಲ್ಲ ಗೈಸ್ ಆ ಥರ. ಆ ವಯ್ಯನ ಹತ್ರ ಮಾತಾಡಿಲ್ಲ ನಾವು. ಆರಾಮ್ ಸ್ಲೀಪಿಂಗ್ ಬ್ಯಾಗ್ ಹಾಕೊಂಡು ಮಲ್ಕೊಂತೀವಿ ನಾವೇ. ಸ್ಲೀಪಿಂಗ್ ಬ್ಯಾಗ್ ಎತ್ಕೊಬ್ರು ನೀವು. ಇಲ್ಲೇ ಮಲ್ಕೊಂಡ್ಬಿಡೋಣ, ಟೆಂಟ್ ಹಾಕೊಂಡು. ಈ ಸುಳೆ ಮಕ್ಳ ಜೊತೆ ಮಲ್ಗಕ್ಕೆ ಬರ್ತಾರೆ. ಈಗೆಲ್ಲ ಮಸ್ತ್ ಆಗಿದ್ದಾರೆ ಗೈಸ್. ಅಲ್ಲಿ ಒಬ್ಬನೇ ತಲ್ಪುಡ್ಕಿರೋ ಮಗ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಏನೋ ಬಿಸ್ನೆಸ್ ಮ್ಯಾನ್ ಅಂತ ಏನು ಸ್ಟಾರ್ಟ್ ಆಗಿರ್ತಾನೆ. ಎಲ್ಲರೂ ಅವ್ನಿಗೆ ಐಪಿಗೆ ಎತ್ತಿಕ್ಕೋರೆ. ನನ್ನ ಫೈನಾನ್ಷಿಯರ್ ಇವರೇ, ನಮ್ಮ ಫೈನಾನ್ಷಿಯರ್ ಇವರೇ ಅಂತ ಐಪಿಗೆ ಎತ್ತಿಕ್ಕೋರು. ಅದಕ್ಕೆ ಆಡ್ತಾವ ನಂಗೆ. ಒಳ್ಳೆ ನನ್ನ ಮಗ ನಿಜವಾಗೈತೆ. ಅವನು ನಮ್ಮ ಬ್ಯಾಚಲ್ಲಿ ಆ ಥರ ಚಪ್ಪ ನನ್ನ ಮಕ್ಕಳು ಒಬ್ಬರು ಇಲ್ಲ. ಬೆಂಗಳೂರು ಬ್ಯಾಚಲ್ಲೂ ಅಷ್ಟೇ, ಇವ್ರ ಊರು ಬ್ಯಾಚಲ್ಲೂ ಅಷ್ಟೇ. ಇವ್ರ ಬ್ಯಾಚಲ್ಲಿ ಯಾರೂ ಇಲ್ಲ ಬಿಡ್ರಿ, ನಾನೇ ನೋಡ್ಬಿಟ್ಟಿದ್ದೀನಿ ಆ ಥರ. ಇವ್ರ ಬ್ಯಾಚಲ್ಲಿ ಎಲ್ಲ ಮಾತಾಡ್ಬೇಡ ಆದ್ರೆ ಅಷ್ಟೇ ಮುಗೀತು. ಮಾಡ್ತಾ ಇದ್ರೆ ಎಲ್ರಿಗೂ ಆಗೋ ಥರ ಎಲ್ಲ ನೋಡ್ಕೊಬೇಕು. ಅವಯ್ಯ ಯಾರು ಬೇಕಾದ್ರೆ ಸಾಯ್ಲಿ, ನಾ ತಿನ್ಕೊಂಡು ಆರಾಮ ಹೆಂಗೆ ತಿನ್ಬಿಟ್ಟು ಹೋಗಿ ಮಾಡ್ಕೊಂಡು ನಾನು ಇರೋ ಬ್ರೋ, ಬಿಡು ಬ್ರೋ. ಓಕೆ ಗೈಸ್, ಎಲ್ಲ ಮನ್ಗಕ್ಕೆ ಹೋಯ್ತಾ ಇದ್ದೀವಿ. ನಾನು ರಾಕೇಶ್ ಬ್ರೋ ಸ್ಲೀಪಿಂಗ್ ಬ್ಯಾಗ್ ಹಾಕ್ಕೊಂಡು
ಸರಿ ಆಯಿತು, ಬಾಯ್ ಬಾಯ್. ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋವನ್ನು ನಾಳೆ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ.